ಸನ್ಮಾನ್ಯ ಮಾವಳ್ಳಿ ಶಂಕರ್ಜಿರವರನ್ನು ನಾಮನಿರ್ದೇಶನ ಮಾಡಬೇಕು, ಅವರನ್ನು MLC ಮಾಡಬೇಕು ಅಂತೇಳಿ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಬೆಂಗಳೂರು ನಗರ ಜಿಲ್ಲಾ ಸಮಿತಿಯಿಂದ ನಾವು ಒತ್ತಾಯವನ್ನು ಮಾಡ್ತೇವೆ. MLC ಅಣ್ಣ ಮಾವಳ್ಳಿ ಶಂಕರ್ಜಿ ಅವರನ್ನ MLC ಮಾಡಬೇಕಂತ ನಮ್ಮ ಬೇಡಿಕೆ ಇಟ್ಕೊಂಡಿದ್ದೀವಿ. ಏನಾದ್ರೂ ಈ ಸರ್ಕಾರ ಮಾಡಿಲ್ಲ ಅಂದ್ರೆ ಸಿದ್ದಲಿಂಗಯ್ಯ ನಮ್ಮ ಕವಿಗಳಾದಂತ ಸಿದ್ದಲಿಂಗಯ್ಯ ಹೇಳಿದ್ದು ಇಕ್ಕಲ್ಲ ಒಗಿಲ್ಲ ಓಡೋದಿಲ್ಲ ಅಂತ ಹೇಳಿ ನನ್ನ ಮಾತುಗಳನ್ನು ಜೈ ಭಾರತ್ ಜೈ ಬುದ್ಧ. ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಬೆಂಗಳೂರು ನಗರ ಜಿಲ್ಲಾ ವತಿಯಿಂದ ತಾಲೂಕಿನ ಬನ್ನೀರುಘಟ್ಟದ ಖಾಸಗಿ ಹೋಟೆಲ್ನಲ್ಲಿ ದಸಂಸ ಕಾರ್ಯಕರ್ತರೊಂದಿಗೆ ಸಂವಾದ ಹಾಗೂ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೂ ಮುನ್ನ ದಸಂಸ ರಾಜ್ಯ ಸಂಚಾಲಕ ಮಾವಳ್ಳಿ ಶಂಕರ್ ನೇತೃತ್ವದಲ್ಲಿ ಬನ್ನೀರುಘಟ್ಟ ವೃತ್ತದಲ್ಲಿರುವ ನಾಡಪ್ರಭು ಕೆಂಪೇಗೌಡ, ವಚನಕಾರ ಬಸವಣ್ಣ ಪ್ರತಿಮೆಗಳಿಗೆ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಭಾವಚಿತ್ರಕ್ಕೆ ಹೂಮಾಲೆ ಹಾಕಿ ಪುಷ್ಪ ನಮನ ಸಲ್ಲಿಸಲಾಯಿತು. ವೇಳೆ ದಸಂಸ ರಾಜ್ಯ ಸಂಚಾಲಕ ಮಾವಳ್ಳಿ ಶಂಕರ್ ಮಾತನಾಡಿ, ಪ್ರೊಫೆಸರ್ ವಿ ಕೃಷ್ಣಪ್ಪ ಅವರ ಸ್ಥಾಪನೆಯ ದಲಿತ ಸಂಘರ್ಷ ಸಮಿತಿ ಪ್ರಾರಂಭದ ದಿನಗಳಲ್ಲಿ ದಲಿತ ಸಮುದಾಯದ ಮಾನ ಪ್ರಾಣಗಳನ್ನು ರಕ್ಷಿಸುವುದು ಮುಖ್ಯ ಧೈರ್ಯವಾಗಿತ್ತು. ಎಷ್ಟೋ ಸಂದರ್ಭದಲ್ಲಿ ದಸಂಸ ಸಂಘಟಕರಿಗೆ ಊಟ ಮಾಡಲು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣಿಸಲು ಹಣ ಇರಲಿಲ್ಲ. ಇಂತಹ ಸಂದರ್ಭದಿಂದ ಇಲ್ಲಿಯವರೆಗೂ ದಸಂಸ ಸಾಗಿ ಬಂದ ಹಾದಿ ಹೂವಿನ ಹಾಸಿಗೆ ಆಗಿರಲಿಲ್ಲ ಎಂಬುದನ್ನು ಇಂದಿನ ಯುವಜನತೆ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಎಂದು ತಿಳಿಸಿದರು. ದಸಂಸ ಬೆಂಗಳೂರು ನಗರ ಜಿಲ್ಲಾ ಸಂಚಾಲಕ ಸಂಪಂಗಿ ರಾಮು ಮಾತನಾಡಿ, ದಸಂಸ ಅಂಬೇಡ್ಕರ್ ವಾದ ಸಂಘಟನೆಯ ರಾಜ್ಯ ಸಂಚಾಲಕರಾದ ಮಾವಳ್ಳಿ ಶಂಕರ್ ಅವರು ಸಂಘಟನೆಯ ಕಾರ್ಯಕರ್ತರಿಗೆ ಸಂಘಟಕರಾಗಿ, ಚಿಂತಕರಾಗಿ, ಬರಹಗಾರರಾಗಿ ಪ್ರೇರಣೆಯಾಗಿದ್ದಾರೆ. ಅಂತವರು ರಾಜ್ಯ ಸರ್ಕಾರದ ನೀತಿ ನಿರೂಪಣೆಯ ಸ್ಥಾನದಲ್ಲಿ ಕೂರಬೇಕಾಗಿದೆ. ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅವರಿಗೆ ವಿಧಾನ ಪರಿಷತ್ ಸ್ಥಾನಕ್ಕೆ ಆಯ್ಕೆ ಮಾಡುವ ಮೂಲಕ ಸಾಮಾಜಿಕ ನ್ಯಾಯವನ್ನ ಎತ್ತಿ ಹಿಡಿಯಬೇಕೆಂದು ಒತ್ತಾಯಿಸಿದರು. ದಸಂಸ ರಾಜ್ಯ ಸಂಚಾಲಕ ಮಾವಳ್ಳಿ ಶಂಕರ್ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭದಲ್ಲಿ ದಸಂಸ ರಾಜ್ಯ ಸಂಘಟನಾ ಸಂಚಾಲಕ ಕಾರಳಿ ಶ್ರೀನಿವಾಸ್, ಕಲಾ ಮಂಡಳಿ ರಾಜ್ಯ ಸಂಚಾಲಕ ಗಾನ ಅಶ್ವಥ್, ಬೆಂಗಳೂರು ನಗರ ಜಿಲ್ಲಾ ಸಂಚಾಲಕ ಸಂಪಂಗಿ ರಾಮು, ದಸಂಸ ಮಹಿಳಾ ರಾಜ್ಯ ಸಂಚಾಲಕಿ ಧನಮ್ಮ ಹಾಗೂ ದಸಂಸ ರಾಜ್ಯ ಸಮಿತಿ ಸದಸ್ಯ ಜಿಗಳ ಶ್ರೀರಾಮ್, ಹಿರಿಯ ಹೋರಾಟಗಾರ ಸುಧಾ ವೆಂಕಟೇಶ್, ಗ್ರಾಮಾಂತರ ಸಂಚಾಲಕರು ಕೊರಲೂರು ಶ್ರೀನಿವಾಸ್, APL ರಂಗನಾಥ್, ಕೋಣನಕುಂಟೆ ಮಂಜು, ನಾಗರಾಜು, ರವಿ ಮತ್ತಿತರರು ಭಾಗವಹಿಸಿದ್ದರು. ಬೆಟ್ಟದಂತೆ ಬಂದರು ಕಪ್ಪು ಮುಖ ಬೆಳ್ಳಿ ಗಡ್ಡ ಉರಿಯುತ್ತಿರುವ ಕಣ್ಣುಗಳು ಹಗಲು ರಾತ್ರಿಗಳನ್ನು ಸೀಳಿ ನಿದ್ದೆಯನ್ನು ಬದ್ದರು. ಕಂಬಳಿಗಳು ಕೊರಗಿದವು ಎದ್ದೇಳುವ ರೊಚ್ಚಿಗೆ ಭೂಕಂಪನವಾಯಿತು ಅವರು ಕುಣಿದ ಹುಚ್ಚಿಗೆ. ಭೂಕಂಪನವಾಯಿತು ಅವರು ಕುಣಿದ ಹುಚ್ಚಿಗೆ. ಇರುವೆಯಂತೆ ಹರಿಬಸಾಲು ಹುಲಿ ಸಿಂಹದ ದನಿಗಳು, ಇರುವೆಯಂತೆ ಹರಿಬಸಾಲು ಹುಲಿ ಸಿಂಹದ ದನಿಗಳು. ಎಲ್ಲರೆದೆಯಲು ನಿನ್ನ ಕಣ್ಣೀರ ಕತೆ ಇದೆ, ಈ ಮಣ್ಣಿನ ಕಣ ಕಣದಲ್ಲೂ ನೀ ಬರೆದ ಲಿಪಿದೆ. ಎಲ್ಲರೆದೆಯಲು ನಿನ್ನ ಕಣ್ಣೀರ ಕತೆ ಇದೆ, ಈ ಮಣ್ಣಿನ ಕಣ ಕಣದ
ಜನ್ಮದಿನ. ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದೆ. ವಿಶೇಷವಾಗಿ ಬೆಂಗಳೂರು ನಗರ ಜಿಲ್ಲೆ, ಗ್ರಾಮಾಂತರ ಜಿಲ್ಲೆ, ಒಟ್ಟು ಬೆಂಗಳೂರು ವಿಭಾಗೀಯ ಸಮಿತಿ ಅದು ಹೆಚ್ಚು ಕ್ರಿಯಾಶೀಲವಾಗಿ ಇಡೀ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಮಾಡಿದೆ. ತುಂಬ ಕಡಿಮೆ ಅವಧಿಯಲ್ಲೂ ಸಹ ಅರ್ಥಪೂರ್ಣವಾಗಿ ಮಾಡಲಿಕ್ಕೆ ತುಂಬ ಶ್ರಮ ಹಾಕಿ ಕೆಲಸ ಮಾಡಿದೆ ಅಂತ ನಾವು ಭಾವಿಸ್ಕೊಂಡಿದ್ವಿ. ಆ ಕಾರಣಕ್ಕಾಗಿ ಎಲ್ಲರನ್ನ ಸೇರಿಸಿ ಒಂದು ಕಡೆ ಕೂತು ಒಂದು ಊಟ ಮಾಡಿ ಅಭಿನಂದಿಸಬೇಕು ಅಂತೇಳಿ ರಾಜ್ಯ ಸಮಿತಿ, ನಮ್ಮ ರಾಜ್ಯ ಸಂಚಾಲಕರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಕರೆದಿದ್ದೀವಿ. ಅದಕ್ಕಾಗಿ ಆ ಕಾರ್ಯಕ್ರಮಕ್ಕೆ ಶ್ರಮವಹಿಸಿದಂತಹ ದುಡಿದಂತಹ ಎಲ್ಲ ಕಾರ್ಯಕರ್ತರು ನೀವೇನಿದ್ದೀರಿ, ನಿಮ್ಮ ಶ್ರಮದಿಂದ ಆ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಾಧ್ಯ. ಯಾವತ್ತೂ ಒಂದು ಹೋರಾಟ ಅದು ನಾಯಕ ಅಥವಾ ಮೇಲೆ ಮೈಕ್ ಇಟ್ಕೊಂಡು ಮಾತಾಡೋದ್ರಿಂದ ನಡೆಯೋದಿಲ್ಲ. ಯಾರ ಕೆಲಸ ಅವರು ಮೈಕ್ ಇಟ್ಕೊಂಡು ಮಾತಾಡೋದೇ ಇಲ್ಲ. ಹಳ್ಳಿ ತಿರುಗಿರ್ತಾರೆ, ಮನೆ ತಿರುಗಿರ್ತಾರೆ, ಸಂಘಟನೆ ಮಾಡಿರ್ತಾರೆ, ಪಾಂಪ್ಲೆಟ್ ಹಂಚಿರ್ತಾರೆ. ಆ ಜನರನ್ನು ಕರ್ಕೊಬಂದು ಗಾಡಿಗೆ ಹತ್ಸ್ಕೊಂಡು ಬೆಂಗಳೂರಿಗೆ ಆ ಕಾರ್ಯಕ್ರಮದ ಹತ್ರ ತಂದು ಬಿಡೋಷ್ಟರೊಳಗಡೆ ಅವನು ಹೈರಾಣ ಆಗಿರ್ತಾನೆ. ಅಂಥ ಕಾರ್ಯಕರ್ತರು ನಮ್ಮ ಸಂಘಟನೆ ಒಳಗಡೆ ಇದ್ದಾರೆ. ಆ ಕಾರ್ಯಕರ್ತರ ಶ್ರಮದಿಂದ ಈ ಹೋರಾಟಗಳು, ಈ ಕಾರ್ಯಕ್ರಮಗಳು ಯಶಸ್ವಿಯಾಗಲಿಕ್ಕೆ ಸಾಧ್ಯ. ಆ ಕಾರಣಕ್ಕಾಗಿ ಅಂಥ ಕಾರ್ಯಕರ್ತರನ್ನು ನಾವು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗ್ತದೆ, ಅವರನ್ನು ಅಭಿನಂದಿಸಬೇಕಾಗ್ತದೆ. ಇತಿಹಾಸವನ್ನು ಬಾಬಾ ಸಾಹೇಬ್ರು ಹೇಳಿದ್ರಲ್ಲ, ಇತಿಹಾಸವನ್ನು ಮರೆತವನು ಇತಿಹಾಸವನ್ನು ಸೃಷ್ಟಿಸಲಾರ. ನಮ್ಮ ಪೂರ್ವಿಕರ ಹಿನ್ನೆಲೆಯನ್ನು ತಿಳ್ಕೊಳ್ಳೋ ಮುಖಾಂತರ ಮುಂದಿನ ಚರಿತ್ರೆಯನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಸನ್ನದ್ಧರಾಗಬೇಕಾಗ್ತದೆ, ಮುನ್ನಡೆಯಬೇಕಾಗ್ತದೆ. ಇವತ್ತಿನ ಸಂದರ್ಭಕ್ಕೆ ನಾವು ಚಳವಳಿಯನ್ನು ಮತ್ತಷ್ಟು ವಿಸ್ತರಿಸ್ಕೊಳ್ಬೇಕಾಗ್ತದೆ. ನಮ್ಮ ಜೊತೆ ಎಲ್ಲ ಸಮುದಾಯಗಳನ್ನು, ಎಲ್ಲ ನಾಯಕರುಗಳನ್ನು ಒಟ್ಟುಗೂಡಿಸ್ಕೊಳ್ಳೋ ಮುಖಾಂತರ ಇದೊಂದು ಪ್ರವಾಹದ ರೀತಿಯಲ್ಲಿ ದಲಿತ ಸಂಘರ್ಷ ಸಮಿತಿ ಎಲ್ಲರನ್ನ ಒಳಗೊಳ್ಳೋ ರೀತಿಯಲ್ಲಿ ಮುನ್ನಡೆಯಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ಆ ಕಾರಣಕ್ಕಾಗಿ ನಾವು ಇನ್ನಷ್ಟು ನಮ್ಮ ವ್ಯಾಪ್ತಿಯನ್ನು ವಿಸ್ತರಿಸ್ಕೊಳ್ಳೋಣ. ನಮ್ಮ ಜೊತೆ ಇನ್ನಷ್ಟು ಹಳ್ಳಿಗಳನ್ನು ಅಥವಾ ಶಾಖೆಗಳನ್ನು ಇದನ್ನು ನಾವು ಮಾಡ್ತಾ ಇಡೀ ಬೆಂಗಳೂರು ಒಂದು ನೀಲಿಮಯ ಆಗೋ ರೀತಿಯಲ್ಲಿ ನಮ್ಮ ಇರುವಂಥ ಕಾಲಾವಧಿ ಒಳಗಡೆ ಬೆಂಗಳೂರಿನಲ್ಲಿ ಒಂದು ಇಡೀ ಭೀಮಪಡೆ ಅಥವಾ ನೀಲಿ ಸಾಗರವನ್ನು ತರೋ ರೀತಿಯಲ್ಲಿ ನಾವು ಒಂದು ಕನಸುಗಳನ್ನು ಕಟ್ಕೋಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಕೇರಿಗಳಿಂದ, ನಮ್ಮ ಹಟ್ಟಿಗಳಿಂದ, ಹಾಡಿಗಳಿಂದ ಜನ ಸಾಗರೋಪಾದಿಯಲ್ಲಿ ಬರೋ ರೀತಿಯಲ್ಲಿ ನಾವು ಆ ಜನರ ಜೊತೆ ಆ ಹಳ್ಳಿಗಳಿಗೆ ನಾವು ಹೋಗ್ಬೇಕಾಗ್ತದೆ. ನಮ್ಮ ದಲಿತರ ಸಮಸ್ಯೆಗಳ ಜೊತೆ ಮಾತಾಡಬೇಕಾಗ್ತದೆ, ಹೋರಾಟಗಳನ್ನು ರೂಪಿಸಬೇಕಾಗ್ತದೆ. ಆ ರೀತಿಯ ಕನಸುಗಳನ್ನು ನಾವು ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಯವರು ಇಟ್ಕೊಂಡು ಒಂದು ದೊಡ್ಡ ಚಳವಳಿಯನ್ನು ಕಟ್ಟುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಕೆಲಸ ಮಾಡೋ ಮುಖಾಂತರ ನಾವೆಲ್ಲ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಈ ಚಳವಳಿಯನ್ನು ಕಟ್ಟಬೇಕು. ಆ ಚಳವಳಿಯನ್ನು ಕಟ್ಟುವಂಥ ಕೆಲಸವನ್ನು ನಾವು ಮಾಡೋಣ. ಸಂವಾದ ನಾವು ದಿನನಿತ್ಯ ಬೇರೆಯವ್ರ ಹತ್ರ ಮಾತಾಡಿದ್ದೀವಿ. ನಮ್ಮೊಳಗಿನೇ ಒಂದು ಸಂವಾದ ಮಾಡಿಕೊಳ್ಳೋಣ ಅನ್ನೋ ರೀತಿಯಲ್ಲಿ ಈ ಸಭೆಯನ್ನು ಏರ್ಪಡಲಾಗಿದೆ. ಸಂವಾದ ಮಾಡೋಣ. ಯಾವುದ್ರ ಬಗ್ಗೆ ಸಂವಾದ ಮಾಡೋದು? ಇವತ್ತಿನ ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿ, ಇವತ್ತು ದಲಿತರ ಪರಿಸ್ಥಿತಿ, ನಮ್ಮ ಜನರ ಮೇಲೆ ನಡ್ತಕ್ಕಂಥ ದಬ್ಬಾಳಿಕೆ, ದೌರ್ಜನ್ಯಗಳು, ಸದಾ 50 ವರ್ಷಗಳಿಂದ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ರಾಜ್ಯದಲ್ಲಿ ಹೋರಾಟಗಳನ್ನು, ಪ್ರತಿಭಟನೆಗಳನ್ನು, ಬಂದ್ಗಳನ್ನು ಮಾಡಿದ್ರು ಕೂಡ ಕಡಿಮೆ ಆಗದೆ ಇರೋಕ್ಕೆ ಕಾರಣವೇನು? ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಯೋಚನೆ ಮಾಡಿದ್ರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ನೋಡೋದಾದರೆ ಅಲ್ಲಿ ನಂತರ ಸಂಘಟನೆಗಳು ಕಟ್ಟಿ ಆ ಸಂಘಟನೆಗಳ ಯಾವ ಮಟ್ಟಕ್ಕೆ ರಾಜಕೀಯ ಅಧಿಕಾರ, ಸಮುದಾಯದಲ್ಲಿ ಎಷ್ಟೊಂದು ಉನ್ನತ ಸ್ಥಾನಗಳನ್ನು ಪಡೆದಿದೆ. ಆದರೆ ನಮ್ಮ ದಲಿತ ಸಂಘರ್ಷ ಸಮಿತಿ ಮಾತ್ರ 50 ವರ್ಷ ಕಾಲ ಆದರೂ ಕೂಡ ಇನ್ನೂ ಕೂಡ ನಾವು ಹೋರಾಟದಲ್ಲಿ ಇದೀವಿ ಹೊರತು ನಾವು ಅಧಿಕಾರವನ್ನು ಹಿಡಿಯುವ ಹಾದಿಯಲ್ಲಿ ನಾವು ಹೋಗಲಿಲ್ಲ ಅಂತೇಳಿ ನನ್ನ ಒಂದು ಭಾವನೆ. ಇದ್ರ ಜೊತೆಗೆ ಬಂಧುಗಳೇ, ಅದ್ರ ಬಗ್ಗೆ ರಾಜ್ಯ ಸಮಿತಿ ರಾಜನಾಯಕರು ತೀರ್ಮಾನ ಮಾಡ್ತಾರೆ. ಸುಮಾರು ಸರಿ ನಾನು ಒತ್ತಾಯ ಮಾಡಿದ್ದೀನಿ. ನಾವು ಈ ಬಾರಿ, ಕಳೆದ ಬಾರಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಏನೋ BJP ಸರ್ಕಾರವನ್ನು ಸೋಲಿಸಬೇಕು ಅನ್ನೋ ಉದ್ದೇಶ, ಒಂದು ಉದ್ದೇಶ ಅಷ್ಟೇ, ಬೇರೆ ಏನಿಲ್ಲ. BJP ಕೋಮುವಾದ ಪಕ್ಷ ಈ ರಾಜ್ಯದಲ್ಲಿ ಬರಬಾರದು. ಅದಕ್ಕಾಗಿ ನಾವು
ಬಿಜೆಪಿ ವಿರುದ್ಧ ಇರತಕ್ಕಂಥ ಶಕ್ತಿ ಇರತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿ ಅದಕ್ಕೆ ಅಧಿಕಾರವನ್ನು ಕೊಟ್ಟಿವೆ. ಅದಕ್ಕಾಗಿ ನಿಜವಾಗಲೂ ಇಡೀ ರಾಜ್ಯ ಉದ್ದಕ್ಕೂ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು, ಪದಾಧಿಕಾರಿಗಳು, ಲೀಡರ್ಗಳು ಕೂಡ ನ್ಯಾಯವಾಗಿ ಸತ್ಯಾಂಶವಾಗಿ ಕೆಲಸವನ್ನು ಮಾಡಿದರು. ಯಾರು ಕೂಡ ಬೇರೆಯವ್ರ ತರ ಆಸೆಗೋ ಅಧಿಕಾರಕ್ಕೋ ದುಡ್ಡಕ್ಕೆ ಆಸೆ ಪಟ್ಟು ಕೆಲಸವನ್ನು ಮಾಡಲಿಲ್ಲ. ನಮ್ಮ ಉದ್ದೇಶ, ನಮ್ಮ ಗುರಿ ಒಂದಾಗಿತ್ತು, ಬಿಜೆಪಿಯನ್ನು ಸೋಲಿಸಬೇಕು. ಆ ಉದ್ದೇಶದಿಂದ ಮಾಡಿದ್ದೀವಿ ಹೊರತು ಬೇರೆ ಯಾವುದು ನಾವು ಕಾಂಗ್ರೆಸ್ ಅನ್ನ ಎದುರು ನೋಡಿ ಮಾಡಲಿಲ್ಲ. ಆದ್ರೆ ಅದೇ ವೀಕ್ನೆಸ್ ಅನ್ನ ಕಾಂಗ್ರೆಸ್ನವರು ನಮಗೆ ಇವ್ರಿಗೇನು ಇವರು ಆಸೆ ಪಟ್ಟಿದ್ದ ಏನೋ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಟ್ಬಿಟ್ರೆ ಸಾಕು, ದಿನನಿತ್ಯ ಇವರನ್ನು ನಾವು ಬಳಸ್ಕೊಳ್ಳೋಣ, ಇವರಿಗೆ ಏನೇ ಮಾಡಿದ್ರು ಕೂಡ ಇವರು ಬಿಜೆಪಿ ಕಡೆ ಹೋಗಲ್ಲ ಅನ್ನುವ ಒಂದು ಮನೋಭಾವನೆ ಅವರಿಗೆ ಇದೆ ಅಂತ ನನ್ನ ಭಾವನೆ. ನಮ್ಮ ತಾಲೂಕಲ್ಲಿ ನಾವು ಎಷ್ಟು ನಿಜವಾಗಿ ಕೆಲಸ ಮಾಡಿದೀವಿ ಅಂತ ಹೇಳಿದ್ರೆ ಅಷ್ಟೊಂದು ಏನು ಕೂಡ ಒಂದು ವೆಹಿಕಲ್ ಮಾಡಿಕೊಟ್ರೆ ಅಷ್ಟೇ. ರಾತ್ರಿ ಹಗಲು ನಾವು ಓಡಾಡಿ ಕಾಂಗ್ರೆಸ್ ಪಕ್ಷವನ್ನ ಗಳಿಸ್ತಕ್ಕಂಥ ಕೆಲಸವನ್ನ ನಮ್ಮ ರಾಜ್ಯ ಸಮಿತಿ ಆದೇಶವನ್ನ ಜನರಿಗೆ ಹೇಳಿ, ನಮ್ಮ ಕಾರ್ಯಕರ್ತರಿಗೆ ಹೇಳಿ ಕೆಲಸಗಳನ್ನ ಮಾಡಿದ್ವಿ. ಆದ್ರೆ ಇವತ್ತಿನ ದಿನ ಅಲ್ಲಿ ಕಾಂಗ್ರೆಸ್ ಪಕ್ಷದವರು ಏನ್ ಮಾಡ್ತಾ ಇದ್ದಾರಂತಪ್ಪ ಅಂತ ಹೇಳಿದ್ರೆ, ನಿಜವಾಗಿ ದಲಿತ ಸಂಘರ್ಷ ಸಮಿತಿ ಆಗಲಿ, ದಲಿತರಿಗಾಗಲಿ, ದಲಿತರ ಗುರುಸಲುಗಳಿಗಾಗಲಿ ಅವರಂತೂ ಹೋಗಿ ಕೆಲಸಗಳನ್ನ ದಲಿತ ಪರ ಕೆಲಸಗಳನ್ನ ಮಾಡ್ತಾ ಇಲ್ಲ. ಅದೇ ರೀತಿನೇ ಇಡೀ ರಾಜ್ಯದಲ್ಲಿ ನಡೀತಾ ಇದೆ, ವಿಧಾನಸೌಧದಲ್ಲಿ ಕೂಡ ನಡೀತಾ ಇದೆ. ಅದೊಂದು ಕಡೆ ಯೋಚನೆ ಮಾಡಬೇಕು, ನಾವು ಅದ್ರ ಬಗ್ಗೆ ಕೂಡ ಸಂವಾದ ಆಗಬೇಕು. ಒಂದಾದ್ರೆ ರಾಜಕೀಯ ಶಕ್ತಿ ಪಡಿಬಹುದು. ನನಗೂ ಗೊತ್ತಿರ್ತಕ್ಕಂಥ ಸಣ್ಣ ಆಲೋಚನೆ, ನಾವು ಧಾರ್ಮಿಕವಾಗಿ ಒಂದಾಗಿಲ್ಲ. ಇವತ್ತು ಬಿಜೆಪಿ 40 ವರ್ಷಗಳ ಹೋರಾಟ, 40 ವರ್ಷಗಳ ಹೋರಾಟಕ್ಕೆ ಅವರು ಇಡೀ ದೇಶನ ಆಳ್ತಾ ಇದ್ದಾರೆ. ನಮ್ಮದು 50 ವರ್ಷಗಳ ಹೋರಾಟ. ಮೊನ್ನೆ ಅಣ್ಣವರು ನಾನು ಮಾತಾಡ್ತಾ ಒಲೆ ಮಾದಿರ ಆಡುಗೂ 50 ವರ್ಷ ಆಗಿದೆ, ದಲಿತ ಸಂಘರ್ಷ ಸಮಿತಿಗೂ 50 ವರ್ಷಗಳಾಗಿದೆ. ಎರಡೂ ಮಾಡಬೇಕು ಕಾರ್ಯಕ್ರಮ ಅಂತೇಳಿ ಒಂದು ದಿವಸ ಮಾತಾಡಿದ್ರು. ಅವರು ಧಾರ್ಮಿಕವಾಗಿ ಒಂದಾದ್ರು, ಧರ್ಮನ ನಮ್ಮಂತವ್ರಿಗೂ ತುಂಬಿದ್ರು, ತಲೆಗೆ ಓಟ್ ಹಾಕ್ಸ್ಕೊಂಡ್ರು. ಮೊಬೈಲಲ್ಲಿ ಚಾಟ್ ಮಾಡೋದ್ರ ಮುಖಾಂತರನೇ ನಮ್ಮ ಯುವಕರೇ, ಯಾವ ಬ್ರಾಹ್ಮಣನ ಮಗನೂ ಬೀದಿಗೆ ಬಂದು ಮುದ್ದಾಡೋದಿಲ್ಲ. ನಮ್ಮವ್ರಿಗೆ ನಾಮಗಳಿಟ್ಟು ಕಳಿಸ್ತಾರೆ, ಲಾಟಿಗಳಿಟ್ಟು ಹೊಡೀರಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟು ರಾಜ್ಯಾಧಿಕಾರ ಹಿಡಿದ್ರು. ಆದರೆ ನಾವು ಇವತ್ತಿಗೂ ಕೂಡ ರಾಜ್ಯಾಧಿಕಾರ ಹಿಡಿಯೋಕ್ಕಾಗಲಿಲ್ಲ. ಕಾರಣ ಏನಂದ್ರೆ ಧಾರ್ಮಿಕವಾಗಿ ಒಗ್ಗಟ್ಟಿಲ್ಲ ನಮ್ಮಲ್ಲಿ. ನಾವು ಒಬ್ಬನು ಮಾರಮ್ಮನ ಹತ್ರ ಇರ್ತೀವಿ, ಒಬ್ಬನು ಪಳ್ಳೆಕಮ್ಮನ ಹತ್ರ ಇರ್ತೀವಿ, ಇನ್ನೊಬ್ಬನು ಗಂಗಮ್ಮನ ಹತ್ರ ಇರ್ತಾರೆ, ಇನ್ನೊಬ್ಬನು ದುರ್ಗಮ್ಮನ ಹತ್ರ ಇರ್ತಾರೆ. ಒಡೆಯೋರು ಇವರೇ, ಕುಡುಕರು ಇವರೇ, ಒಡೆದಾಡೋರು ಇವರೇ, ಏಟುಗಳು ತಿನ್ನೋರು ಇವರೇ, ಪೊಲೀಸ್ ಸ್ಟೇಷನ್ಗೆ ಹೋಗೋರು ಇವರೇ. ಎಲ್ಲ ಕಳ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಆಗಬಾರ್ದು. ಧಾರ್ಮಿಕವಾಗಿ ನಾವೆಲ್ಲರೂ ಕೂಡ ಒಂದಾದರೆ ರಾಜ್ಯಾಧಿಕಾರ ಬರುತ್ತೆ. ಧಾರ್ಮಿಕವಾಗಿ ಒಂದಾಗಬೇಕು. ಅದು ಧಾರ್ಮಿಕವಾಗಿ ಯಾವುದು ಒಂದಾಗಬೇಕು ಅಂತ ಹೇಳಿದ್ರೆ ಬೌದ್ಧ ಧರ್ಮವನ್ನು ಅಪ್ಪಿಕೋಬೇಕು. ಜೀವನ ಮರಣ ಜೀವ ಜೀವದ ಈ ಮಣ್ಣ ಜೀವ ಜೀವದ ನೀ ಮಣ್ಣ ಸೃಷ್ಟಿಯ ಚಲನ ಜೀವನ ಮರಣ ಜೀವ ಜೀವದ ಈ ಮಣ್ಣ ಜೀವ ಜೀವದ ಈ ಮಣ್ಣ ಈ
50 ವರ್ಷಗಳಿಗೂ ಮೇಲ್ಪಟ್ಟು ಬಂದಿರತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆ 50 ವರ್ಷಗಳಲ್ಲಿ ಅನೇಕ ಕಾರ್ಯಕ್ರಮಗಳು, ಹೋರಾಟಗಳು, ಹೇಳುಗಳನ್ನು ನೋಡ್ತಾನೆ ಬೆಳೆದು ಬಂದಿರತಕ್ಕಂಥವರು. ಇವತ್ತು ಕೂಡ ಈ ಕಾರ್ಯಕ್ರಮಗಳು ನಿರಂತರವಾಗಿ ಈ ನಾವು ಸಮಸ್ಯೆ ಮತ್ತು ದೌರ್ಜನ್ಯಗಳ ವಿರುದ್ಧ ಆಗಿರ್ಬೋದು ಅಥವಾ ಸರ್ಕಾರದ ತೀರ್ಮಾನಗಳ ವಿರುದ್ಧ ಆಗಿರ್ಬೋದು, ಈ ಥರದ ಬೇರೆ ಬೇರೆ ವಿಚಾರಗಳಲ್ಲಿ ನಾವು ಹೋರಾಟಗಳನ್ನು ಮಾಡ್ತಾನೆ ಬಂದಿದ್ದೀವಿ. ಇವತ್ತು ನಾನು ಒಂದು ಮಾತನ್ನು ನಿಮಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈ ದೇಶ, ಈ ರಾಜ್ಯದಲ್ಲಿ ಒಂದೇ ಒಂದು ಸಂಘಟನೆಯಲ್ಲಿ ಇದ್ದಂಥ ಒಂದೇ ಏಕ ಸಂಘಟನೆಯಲ್ಲಿ ಇತ್ತಲ್ಲ, ಆ ಸಂದರ್ಭವನ್ನು ಮತ್ತೆ ಮತ್ತೆ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಮಾವಳ್ಳಿ ಶಂಕರ್ ಅವರ ನೇತೃತ್ವದಲ್ಲಿ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಸುಮಾರು ಒಂದು 10-12 ವರ್ಷಗಳ ದೂರ ಅವರಿಂದ ದೂರ ಆಗಿದೆ. ಆದರೆ ಇತ್ತೀಚೆಗೆ ಅವರು ಚಿಕ್ಕಬಳ್ಳಾಪುರ ಕಡೆ ಅಥವಾ ಬೇರೆ ಬೇರೆ ಕಡೆ ಬಂದಾಗ ಬೇರೆ ಬೇರೆ ವಿಚಾರಗಳಲ್ಲಿ ನಾವೆಲ್ಲರೂ ಕೂಡ ಬೆರಿತೀವಿ, ಚರ್ಚೆ ಮಾಡ್ತೀವಿ, ಎಲ್ಲ ಇದೆ. ಆದರೆ ಇವತ್ತು ದೊಡ್ಡ ದೊಡ್ಡ ನಾಯಕರು ನೀವು ಗಮನಿಸಿರ್ಬೋದು. ಡಿ.ಜಿ. ಸಾಗರ್ ಅಂತ ಅವ್ರು ಇರ್ಬೋದು, ಅದೇ ಹರಿಹರ ಆನಂದ್ ಸರ್, ಇವರು ಗುರುಪ್ರಸಾದ್ ಕೆರಗೋಡ ಅಂತ ಅವ್ರು ಇರ್ಬೋದು, ನಮ್ಮ ಜಿಲ್ಲೆಯವರಾದಂಥ ಎನ್ ವೆಂಕಟೇಶ್ ಮುನ್ಸಾಮಿ ಇದ್ದರದು. ಒಂದೊಂದು ಜಿಲ್ಲೆಗೆ ಒಂದೊಂದು ರಾಜ್ಯ ಮಟ್ಟದ ನಾಯಕರುಗಳಾಗಿ ಇವತ್ತು ಬೆಳೀತದೆ. ಆದರೆ ಇಡೀ ಕರ್ನಾಟಕದ ಪ್ರತಿ ಜಿಲ್ಲೆ, ಪ್ರತಿ ತಾಲೂಕಲ್ಲಿ ಇರ್ತಕ್ಕಂಥದ್ದು ಅಂದರೆ ಅಂಬೇಡ್ಕರ್ವಾದ ಸಂಘಟನೆ ಒಂದಿಲ್ಲ. ಹಾಗಾಗಿ ನೀವೆಲ್ಲರೂ ಕೂಡ ಈ ಸಂಘಟನೆಗೆ ಹೆಚ್ಚು ಒತ್ತಡ ಕೊಡಬೇಕು. ಸಂಘಟನೆಯ ವೈಚಾರಿಕ ಚಿಂತನೆಗಳೊಂದಿಗೆ ಏನೇನೋ ಸಮಸ್ಯೆಗಳು ಬರ್ಬೋದು, ಆ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಒಳ್ಳೆ ವೈಚಾರಿಕ ಚಿಂತನೆಗಳನ್ನು ಇಟ್ಕೊಂಡು ಯಾವುದಾದ್ರೂ ಒಂದು ಸಂಘಟನೆ ಅಂದರೆ ಇದು ಅಂಬೇಡ್ಕರ್ವಾದ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದ. ನೀವೆಲ್ಲರೂ ಕೂಡ ಈ ಸಂಘಟನೆಯಲ್ಲಿ ಭಾಗವಹಿಸಿ ಹೆಚ್ಚಿನ ರೀತಿಯಲ್ಲಿ ಈ ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡ ಶಕ್ತಿಯನ್ನಾಗಿ ಹೋರಾಟಕ್ಕೆ ನೀವೆಲ್ಲರೂ ಕೂಡ ಕಂಕಣ ಬಂದ್ರೆ ಆಗ್ತೀರಿ. ಅದ್ರ ಜೊತೆಗೆ ನಾವು ಕೂಡ ಇರ್ತೀವಿ ಅಂತ ಹೇಳ್ತಾ ನನ್ನ 2 ಮಾತನ್ನ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀವಿ. ಅದರಿಂದ ಒಂದು ಏನಾದರೂ ಒಂದು ಲಘು ಉಪಹಾರ ಮಾಡಿ ಇವತ್ತು ನಾವು ಸಂವಾದವನ್ನು ನಮ್ಮ ಅಣ್ಣ ಮಾವಳ್ಳಿ ಶಂಕರ್ಜಿಯವರ ಮಾತನ್ನು ಕೇಳಬೇಕಂತ ನಾವು ಇವತ್ತು ಬಂದು ನಾವು ಇಲ್ಲಿ ಸೇರಿದ್ದೀವಿ. ಹಾಗೆ ನಮ್ಮ ಬೇಡಿಕೆಗಳಿದೆ. ನಮ್ಮ ರಾಜ್ಯ ನಾಯಕರಾಗಿರ್ಬೋದು, ನಮ್ಮ ಕಾರ್ಯಕರ್ತರಾಗಿರ್ಬೋದು, ಎಲ್ಲರ ಮುಖಾಂತರ ನಾವು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನಾವು ಸುಮಾರು ದಶಕಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸುಮಾರು 70 ದಶಕದಿಂದ ಅನೇಕರು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ನಮ್ಮ ಪ್ರತಿಫಲ ಏನು? ಇಲ್ಲ ರಾಜಕೀಯವಾಗಿ ಮುನ್ನಡೆದಿದ್ದೀವ? ನಮ್ಮ ದಲಿತ ಸಂಘರ್ಷ ಸಮಿತಿ ರಾಜಕೀಯವಾಗಿ ಮುನ್ನಡೆಯಲಿಲ್ಲ. ಆದ್ದರಿಂದ ನಮ್ಮಗಳಿಗೆ ಈ ಸರ್ಕಾರದ ವತಿಯಿಂದ ನಾವೆಲ್ಲ ಬೇಡಿಕೆ ಇಟ್ಟು MLC ಅಣ್ಣ ಮಾವಳ್ಳಿ ಶಂಕರ್ಜಿಯವರನ್ನ MLC ಮಾಡಬೇಕಂತ ನಮ್ಮ ಬೇಡಿಕೆ ಇಟ್ಕೊಂಡಿದ್ದೀವಿ. ಏನಾದ್ರೂ ಈ ಸರ್ಕಾರ ಮಾಡಿಲ್ಲ ಅಂದ್ರೆ ಸಿದ್ಧಲಿಂಗಯ್ಯ, ನಮ್ಮ ಕವಿಗಳಾದಂಥ ಸಿದ್ಧಲಿಂಗಯ್ಯವರು ಹೇಳಿದ್ದು ಇಕ್ಕಲ್ಲ, ಓದಿಲ್ಲ, ಓಡೋದಿಲ್ಲ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಜೈ ಭಾರತ್, ಜೈ ಬುದ್ಧ. ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಒಂದು ಅಭಿನಂದನೆಯನ್ನ ಸಲ್ಲಿಸಬೇಕಾಗಿದ್ದು ನಮ್ಮ ಕರ್ತವ್ಯ ಆಗಿತ್ತು. ಆ ಕಾರಣಕ್ಕೋಸ್ಕರ ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ನಾವಿಲ್ಲಿ ಆಯೋಜನೆ ಮಾಡೋದಕ್ಕೆ ನಮಗೆ ಮೂಲ ಕಾರಣಕರ್ತರು ಅಣ್ಣ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಮುಖಾಂತರ ತಮ್ಮೆಲ್ಲರಿಗೂ ಈ ಒಂದು ಸಭೆ ಮುಖಾಂತರ ನಾನು ಧನ್ಯವಾದಗಳನ್ನ ಮತ್ತು ಕೃತಜ್ಞತೆಗಳನ್ನ ನಾನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಮೊದಲು ಹಿರಿಯ ನಾಯಕರನ್ನ ನೋಡಿ ನನಗೆ ತುಂಬ ಖುಷಿಯಾಯಿತು. ನಾನು 2005ರಲ್ಲಿ ನಮ್ಮ ಸೌಕೇಳಿ ಗ್ರಾಮ ಶಾಖೆ ಮಾಡಿದಾಗ ನಮ್ಮ ವಿಭಾಗೀಯ ಸಂಘಟನಾ ಸಂಚಾಲಕರಾಗಿ ಸುಧಾ ವೆಂಕಟೇಶ್ ಅವರು ನಮಗೆ ಈ ಒಂದು ಸಂಘಟನೆಯನ್ನು ಉದ್ಘಾಟನೆ ಟೈಮಲ್ಲಿ ಬಂದಿದ್ರು. ಅವ್ರು ನೋಡಿ ತುಂಬ ಖುಷಿಯಾಯಿತು. ಅದ್ರ ಜೊತೆಯಲ್ಲಿ ನಮ್ಮ ಗಾನ ಅಶ್ವಥ್ ಸರ್ ಅವ್ರನ್ನ ತುಂಬ ನಾವು ಮಿಸ್ ಮಾಡ್ಕೊಂಡಿದ್ವಿ. ಈಗ ನಮ್ಮ ಜೊತೆ ಸೇರ್ಕೊಂಡಿದ್ರೆ ಅದು ತುಂಬ ಹೆಚ್ಚೆಚ್ಚು ಖುಷಿ ಕೊಡ್ತಾ ಇದೆ. ಮತ್ತು ನಮ್ಮ ನಗರ ಜಿಲ್ಲೆಯಲ್ಲಿ ಒಂದಷ್ಟು ಕಾರ್ಯಾಗಾರವನ್ನು, ಈ ಒಂದು ಕ್ರಾಂತಿ ಗೀತೆಗಳ ಬಗ್ಗೆ ಒಂದಷ್ಟು ಕಾರ್ಯಾಗಾರವನ್ನು ಮಾಡಿದರೆ ನಾವು ಸಹ ಅವ್ರ ಜೊತೆಯಲ್ಲಿ ಇರ್ತೀವಿ. ಅವ್ರಿಗೆಲ್ಲ ರೀತಿಯ ಸಹಕಾರ ಕೊಡೋದಕ್ಕೆ ನಾವು ಸಿದ್ಧರಿದ್ದೀವಿ ಅಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಏನು ಈ ದಿನ ನೀವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಇಷ್ಟು ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ವಂದಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಈ ಥರದ ಈ ಸಭೆ ಇವ್ರು ಮಾಡಬೇಕು ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು ಅಂದ್ಕೊಂಡಿದ್ದು ಒಂದಷ್ಟು ಹಾಡುಗಳು, ಒಂದಷ್ಟು ಅರಟೆ ಮಾಡಿಕೊಂಡು ನಾವೆಲ್ಲ ಸಂತೋಷದಿಂದ, ಅಂದರೆ ಅಟ್ಲೀಸ್ಟ್ ಒಂದಿನಾದರೂ ನಾವು ಎಷ್ಟೋ ದಿನಗಳು ನಾವು ಏನೇನೋ ಕಷ್ಟಪಟ್ಟಿರ್ತೀವಿ. ದಿನನಿತ್ಯ ನಾನು ಒಂದು ಕಾರ್ಯಕ್ರಮ ಅಂದಾಗ ನನಗೆ ನೆನಪಾಗೋದು, ತಾಯಿ ತನ್ನ ಮಗುನ ಹೆರುವಾಗ ಎಷ್ಟು ಸಂಕಟ ಪಡ್ತಾಳೆ, ಆ ಹೆರಿಗೆ ಎಷ್ಟು ಆ ಹೆರಿಗೆ ನೋವು ಅನುಭವಿಸ್ತಾಳೆ.
ಆ ಹೆರಿಗೆ ಆದಮೇಲೆ ಆ ಮಗುನ ನೋಡಿದಾಗ ತಾಯಿಗೆ ಎಷ್ಟು ಸಂತೋಷ ಆಗುತ್ತೆ. ಅದು ಚಳವಳಿ ಕಾರ್ಯಕ್ರಮ ಮಾಡಿದ ನಂತರ ನಮ್ಗಾಗುವ ಸಂತೋಷ. ಆ ತಾಯಿ ಯಾವ ರೀತಿ ತನ್ನ ಮಗುನ ನೋಡಿ ಆ ದುಃಖವನ್ನು ಮರಿತಾಳೆ, ಆ ನೋವನ್ನು ಮರಿತಾಳೆ. ಪ್ರತಿ ಕಾರ್ಯಕ್ರಮಗಳು ಕೂಡ ಒಂದು ಮರು ಹುಟ್ಟು, ಅದು ಒಂದು ಮರು ಜನ್ಮ, ಇನ್ನೊಂದು ಜನ್ಮ, ಒಂದು ಮಗು ಜನ್ಮ ಕೊಟ್ಟ ಹಾಗೆ ಅಂತ ನಾವು ಭಾವಿಸ್ಕೋಬೇಕಾಗತ್ತೆ. ಇವತ್ತು ನಮ್ಮ ಬನ್ನೇರುಘಟ್ಟದಲ್ಲಿ ನಾವು ನಮ್ಮ ಎಲ್ಲ ಕಾರ್ಯಕರ್ತರು, ನಮ್ಮ ಪದಾಧಿಕಾರಿಗಳು ನಾವೆಲ್ಲರೂ ಕೂಡಿ ಆ ಚಳವಳಿಯನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ಒಂದು ಸೈದ್ಧಾಂತಿಕವಾಗಿ ಅದನ್ನು ಕಟ್ಟಬೇಕು ಮತ್ತು ಇವತ್ತು ದೇಶ ಎದುರಿಸ್ತಾ ಇರುವಂತಹ ಕಂಟಕಗಳೇನಿದ್ದಾವೆ, ದೇಶಕ್ಕೆ ಏನೋ ಒಂದು ಈ ಸಂವಿಧಾನ ವಿರೋಧಿಗಳು, ಪ್ರಜಾಪ್ರಭುತ್ವದ ವಿರೋಧಿಗಳು ಇವತ್ತು ದೇಶವನ್ನು ಆಳ್ತಾ ಇರುವಂಥ ಸಂದರ್ಭದಲ್ಲಿ ಕಾರ್ಯಕರ್ತರ ಮೇಲೆ ಇರುವಂತಹ ಒಂದು ಜವಾಬ್ದಾರಿ ಏನು ಅನ್ನೋದರ ಬಗ್ಗೆ ಒಂದಷ್ಟು ನಾವು ಸಂವಾದವನ್ನು ಮಾಡುವ ದಿಸೆಯಲ್ಲಿ ಕೂಡಿದ್ದೀವಿ. ಇವತ್ತು ನಾವು ಇಡೀ ಜಗತ್ತನ್ನು ನೋಡಿದ್ರೆ ಜಗತ್ತಿನ ಯಾವುದೇ ಕ್ರಾಂತಿಯಾಗಲಿ ಅಥವಾ ಬದಲಾವಣೆಗಳಾಗಲಿ ಅದರಲ್ಲಿ ಅತ್ಯಂತ ಮುಖ್ಯವಾಗಿ ತಳಹದಿಯಲ್ಲಿ ಕೆಲಸ ಮಾಡುವಂಥವರು ಕಾರ್ಯಕರ್ತರಿಲ್ಲದ ಯಾವುದೇ ಚಳವಳಿ ಅದು ದೀರ್ಘಕಾಲಾವಧಿಯಲ್ಲಿ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ ಅನ್ನೋದನ್ನು ಇತಿಹಾಸ ಸಾಬೀತು ಮಾಡಿದೆ. ಸೊ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಿಗೆ ಒಂದು ಬೌದ್ಧಿಕ ವಿಚಾರಗಳು ಮುಖ್ಯ, ಸೈದ್ಧಾಂತಿಕ ಸ್ಪಷ್ಟತೆ ಮುಖ್ಯ. ಅದರಲ್ಲೂ ಕೂಡ ಭಾರತದಂತಹ ಒಂದು ಜಾತಿಗ್ರಸ್ತ ದೇಶ, ಇಂಥ ಒಂದು ದೇಶದಲ್ಲಿ ಇಲ್ಲಿನ ಶೋಷಿತ ಸಮುದಾಯಗಳು ಎದುರಿಸ್ತಾ ಇರುವಂತಹ ಬಿಕ್ಕಟ್ಟುಗಳೇನಿದ್ದಾವೆ, ಆ ಬಿಕ್ಕಟ್ಟುಗಳನ್ನು ಯಾವ ರೀತಿ ನಾವು ಎದುರುಗೊಳ್ಳಬೇಕು ಮತ್ತು ಅದಕ್ಕೆ ಯಾವ ರೀತಿಯಲ್ಲಿ ನಾವು ನಮ್ಮ ಚಳವಳಿಯನ್ನು ಅದನ್ನು ತಳಹದಿಯಾಗಿ ಅದನ್ನು ನಾವು ಕಟ್ಟಬೇಕು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ದಲಿತ ಚಳವಳಿ ಅದರ ಆರಂಭದಿಂದಲೂ ಕೂಡ ಇದುವರೆಗೂ ಕೂಡ ಈ ರೀತಿ ಅಧ್ಯಯನ ಶಿಬಿರಗಳನ್ನು, ಕಾರ್ಯಕರ್ತರ ತರಬೇತಿ ಶಿಬಿರಗಳನ್ನು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಆವತ್ತಿನಿಂದ ಮತ್ತು ಡಾಕ್ಟರ್ ಸಿದ್ಧಲಿಂಗಯ್ಯನವರು, ದೇವನೂರು ಮಹಾದೇವ ಅವರು, ದೇವಯ್ಯ ಅರವೆ ಅವರು, ಬೋಳಬಂಡಪ್ಪ ಅವರು, ಕೆ ಬಿ ಸಿದ್ದಯ್ಯ, ಕೆ ರಾಮಯ್ಯ, ಇಂಥ ಅನೇಕರು ಚಳವಳಿಯ ಒಳಗಡೆ ಸಾಕಷ್ಟು ತಮ್ಮ ಬದುಕನ್ನು ಸವಸಿದ್ದಾರೆ. ಆಮೇಲೆ ಚಳವಳಿ ಅದು ಅನೇಕ ಹಾಡುಗಾರರನ್ನು ಸೃಷ್ಟಿ ಮಾಡಿದೆ. ಇವತ್ತು ದೇಶ ಮತ್ತು ವಿದೇಶಗಳಲ್ಲಿ ಹೆಸರು ಮಾಡಿರುವಂತಹ ಹಾಡುಗಾರರನ್ನು ಇವತ್ತು ನಮ್ಮ ದಲಿತ ಚಳವಳಿ ಉಂಟು ಮಾಡಿದೆ ಅನ್ನೋದಕ್ಕೆ ನಮಗೆ ಹೆಮ್ಮೆ ಇದೆ. ನಿಮಗೆ ಗೊತ್ತಿರ್ಬೋದು, ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರು ಇವತ್ತು ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ಪಿಚ್ಚಳ್ಳಿ ಶ್ರೀನಿವಾಸರವರು ಈ ಹಿಂದೆ ಅವರು ಕೂಡ ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿದ್ದರು. ಹಾಗೆ ನಮ್ಮ ಗಾನ ಅಶ್ವತ್ಥರವರು, ಇಂಥ ಅನೇಕ ನೂರಾರು ಜನ ಕಲಾವಿದರನ್ನು, ಹಾಡುಗಾರರನ್ನು ದಲಿತ ಚಳವಳಿ ಸೃಷ್ಟಿ ಮಾಡಿದೆ ಅನ್ನೋದನ್ನು ನಾವಿಲ್ಲಿ ನೆನಪು ಮಾಡ್ಕೋಬೇಕು. ಅದೇ ರೀತಿ ಸಾವಿರಾರು ಜನ ಬರಹಗಾರರನ್ನು, ಚಿಂತಕರನ್ನು ದಲಿತ ಚಳವಳಿ ತನ್ನ ಒಡಲಲ್ಲಿ ಅದು ಸೃಷ್ಟಿ ಮಾಡಿದೆ. ಹೀಗಾಗಿ ಇಡೀ ದೇಶದಲ್ಲಿ ಇವತ್ತು ಎಲ್ಲ ಚಳವಳಿಗಳು ನಶಿಸಿ ಹೋಗ್ತಾ ಇರುವಂಥ ಕಾಲಘಟ್ಟ. ಅಂದರೆ ಜನ ಚಳವಳಿಗಳು ಅನೇಕ ರೀತಿಯ ಬಿಕ್ಕಟ್ಟುಗಳನ್ನು ಎದುರಿಸುವ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಒಂದು ಬೌದ್ಧಿಕವಾಗಿ, ಒಂದು ಸೈದ್ಧಾಂತಿಕವಾಗಿ ಅದು ಇವತ್ತಿಗೂ ಕೂಡ ಜನಮಾನಸದಲ್ಲಿದೆ ಮತ್ತು ಜನರ ಒಡಲಲ್ಲಿದೆ. ಅದಕ್ಕೆ ಅನೇಕ ಕಾರ್ಯಕರ್ತರ ಅವರ ಒಂದು ನಿಷ್ಠೆ, ಅವರ ಪ್ರಾಮಾಣಿಕತೆ, ಅವರ ಬದ್ಧತೆ ಮುಖ್ಯ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಇವತ್ತು ಇಡೀ ಜಗತ್ತು ಒಂದು ರೀತಿಯ ಈ ಬಂಡವಾಳಶಾಹಿಗಳ ಕಪಿಮುಷ್ಟಿಯಲ್ಲಿ ಸಿಕ್ಕಾಕೊಂಡಿದೆ. ಇವತ್ತು ಕಾರ್ಪೊರೇಟರ್ ಜಗತ್ತು ದೇಶವನ್ನು ಆಳ್ತಾ ಇದೆ. ಇಂಥ ಕಾಲಘಟ್ಟದಲ್ಲಿ ಈ ವರ್ಗ ಸಂಘರ್ಷ ಜೊತೆಗೆ ಜಾತಿ ಸಂಘರ್ಷನೂ ಕೂಡ ತುಂಬ ಮುಖ್ಯವಾಗಿ ನಾವಿಲ್ಲಿ ಯೋಚನೆ ಮಾಡ್ಬೋದು. ಇವತ್ತು ಪಾಶ್ಚಿಮಾತ್ಯ ದೇಶಗಳಲ್ಲಿ ವರ್ಗ ಸಂಘರ್ಷದ ರೀತಿಯಲ್ಲಿ ಹೋರಾಟಗಳಾಗಿದ್ದಾವೆ. ಅದಕ್ಕೆ ಉದಾಹರಣೆ ರಷ್ಯಾ ಆಗಿರ್ಬೋದು, ಚೀನಾ ಆಗಿರ್ಬೋದು, ಕ್ಯೂಬಾ ಆಗಿರ್ಬೋದು, ಅನೇಕ ದೇಶಗಳಲ್ಲಿ ವರ್ಗ ಸಂಘರ್ಷದ ಹೋರಾಟಗಳ ಮೂಲಕ ಜನರೇ ತಮ್ಮ ಸರ್ಕಾರಗಳನ್ನು ಅವರು ಅಧಿಕಾರಕ್ಕೆ ತಂದಿದ್ದಾರೆ. ಆದರೆ ಭಾರತದಲ್ಲಿ ಒಂದು ವಿಚಿತ್ರವಾದಂತಹ ಏನಂತ ಹೇಳಿದ್ರೆ, ಇಲ್ಲಿ ಜಾತಿ ಮತ್ತು ವರ್ಗಗಳು ಒಂದಕ್ಕೊಂದು ತಳಕಾಕೊಂಡಿರೋದ್ರಿಂದ ಮತ್ತು ಇಲ್ಲಿನ ಧರ್ಮ ಅನ್ನುವಂಥದ್ದು ಕೂಡ ಏನು ಇಲ್ಲಿರುವಂತಹ ಈ
ಧರ್ಮ ಅಂತ ನಾವು ಏನು ಅನ್ಕೊಂತೀವಿ ಇವತ್ತು ವೈದಿಕ ಧರ್ಮ, ಅದು ಒಂದು ಹಿಂದೂ ಧರ್ಮದ ಒಂದು ಚರ್ಮ ಅಂದರೆ ಪೋಷಾಕನ್ನು ಅದು ಹಾಕ್ಕೊಂಡಿದೆ. ಅದು ಅಂದರೆ ಒಂದು ಹುಲಿ ವೇಷದಲ್ಲಿ ಇವತ್ತು ಈ ಧರ್ಮ ಇವತ್ತು ಜನರನ್ನು ಅದು ಕಬಳಿಸ್ತಾ ಇರುವಂಥದ್ದನ್ನು ನಾವು ನೋಡಬೇಕಾಗತ್ತೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಕ್ರಾಂತಿ ಮತ್ತು ಪ್ರತಿಕ್ರಾಂತಿಯನ್ನು ನಮ್ಮ ಮುಂದೆ ತೋರಿಸಿದ್ದಾರೆ. ಯಾವ ರೀತಿ ಬೌದ್ಧ ಧರ್ಮವನ್ನು ಈ ನೆಲದಿಂದ ಇಲ್ಲಿನ ವೈದಿಕ ಧರ್ಮ ಇಲ್ಲಿಂದ ಅದನ್ನು ಹೊರಗಡೆ ಹೋಗೋದಕ್ಕೆ ಅನುಕೂಲ ಆಯಿತು, ಮತ್ತು ಜೈನ ಧರ್ಮವನ್ನು ಹೇಗೆ ಅದು ತನ್ನ ಅಪೋಷಣೆ ಮಾಡಿಕೊಳ್ತು, ಹೀಗಾಗಿ ಅನೇಕ ಸಂತರುಗಳನ್ನು ಅದು ಅವರನ್ನು ಅರಗಿಸ್ಕೊಂಡ್ಬಿಟ್ಟಿದೆ, ಜೀರ್ಣಿಸ್ಕೊಂಡ್ಬಿಟ್ಟಿದೆ. ಸೊ ಆ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ವಾದವನ್ನು ಇವತ್ತಿಗೂ ಕೂಡ ಜೀರ್ಣಿಸ್ಕೊಳ್ಳಲಾರದ ಸ್ಥಿತಿಯಲ್ಲಿ ಒದ್ದಾಡ್ತಾ ಇದೆ ಈ ಬ್ರಾಹ್ಮಣ ಧರ್ಮ. ಸೊ ಅದರಿಂದ ಕಾರ್ಯಕರ್ತರು ಹೆಚ್ಚು ಹೆಚ್ಚು ಅಧ್ಯಯನಶೀಲರಾಗಬೇಕು, ವಿಚಾರವಂತರಾಗಬೇಕು. ಮತ್ತು ಚಳವಳಿ ಅದು ನಿಂತ ನೀರಲ್ಲ, ಅದು ಸದಾ ಹರಿತಾ ಇರುವಂಥ ನೀರು. ಹಾಗಾಗಿ ಈ ಚಳವಳಿಯನ್ನು ಮುಂದಿನ ತಲೆಮಾರಿಗೆ ದಾಟಿಸುವ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಹಾಗಾಗಿ ಕೋಮುವಾದಿಗಳನ್ನು, ಪ್ರಜಾತಂತ್ರ ವಿರೋಧಿಗಳನ್ನು, ಸಂವಿಧಾನ ವಿರೋಧಿಗಳನ್ನು ನಾವು ಇವತ್ತು ಎದುರುಗೊಳ್ಳಬೇಕು. ಇವತ್ತು ಅವರು ಬಲಿಷ್ಠರಾಗಿದ್ದಾರೆ. ಇವತ್ತು RSS ಅದರ ಬೇರುಗಳು ಇವತ್ತು ಎಲ್ಲ ಕಡೆ ಅರಳಿಕೊಂಡಿದೆ. ಆ ಹಿನ್ನೆಲೆಯಲ್ಲಿ ಈ RSS ಅನ್ನುವಂತಹ ಈ ವಿಷಜಂತು ಏನಿದೆ ಅದನ್ನು ಸಂಪೂರ್ಣವಾಗಿ ಕಿತ್ತು ಹಾಕುವ ಕೆಲಸವನ್ನು ಕಾರ್ಯಕರ್ತರು ಮನಸ್ಸಿನಿಂದ ಹೊರಗಡೆ ಹಾಕಬೇಕು, ಮತ್ತು ಅದನ್ನು ಸೈದ್ಧಾಂತಿಕವಾಗಿ ಅದಕ್ಕೆ ನಾವು ಉತ್ತರಗಳನ್ನು ಕೊಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಎಲ್ಲ ಕಾರ್ಯಕರ್ತರು ಮೊನ್ನೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ 87ನೇ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಅವರೆಲ್ಲರೂ ತುಂಬ ಶ್ರಮ ಪಟ್ಟಿದ್ದಾರೆ. ರಾಜ್ಯದ ನಾನಾ ಭಾಗಗಳಿಂದ ಬಂದಿದ್ದಾರೆ. ಹಾಗಾಗಿ ನಾವು ಈಗ ತಕ್ಷಣ ನಮ್ಮ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳು ಕೂಡಿ ಇವತ್ತು ನಮ್ಮ ಸಂಪಂಗಿ ರಾಮ್ ಅವರು ಬೆಂಗಳೂರು ನಗರ ಜಿಲ್ಲಾ ಸಂಚಾಲಕರಾಗಿದ್ದಾರೆ. ಹಾಗೆಯೇ ಗ್ರಾಮಾಂತರ ಜಿಲ್ಲಾ ಸಂಚಾಲಕರಾಗಿ ನಮ್ಮ ಕೊರಳೂರು ಶ್ರೀನಿವಾಸರವರಿದ್ದಾರೆ. ಮತ್ತು ನಮ್ಮ ಗಾನ ಅಶ್ವಥ್ರವರು ನಮ್ಮ ರಾಜ್ಯ ಕಲಾಮಂಡಳಿಯ ಅದರ ರಾಜ್ಯ ಸಂಚಾಲಕರು, ಮತ್ತು ಇನ್ನೂ ಅನೇಕ ಹಿರಿಯರು, ನಮ್ಮ ರಾಜಪ್ಪ ಅವರು ಬಂದಿದ್ದಾರೆ, ವಿಭಾಗೀಯ ಸಂಚಾಲಕರು, ಇನ್ನೂ ಹಲವಾರು ಜನ ಮಹಿಳಾ ಘಟಕದ ಅನೇಕ ಪದಾಧಿಕಾರಿಗಳು ಇಲ್ಲಿದ್ದಾರೆ. ಕೂತು ಇವತ್ತು ನಾವು ಒಂದಷ್ಟು ಚರ್ಚೆ ಸಂವಾದಗಳನ್ನು ಮಾಡುವ ಮೂಲಕ ಮತ್ತಷ್ಟು ಚಳವಳಿಯನ್ನು ನಾವು ಸೈದ್ಧಾಂತಿಕವಾಗಿ ಜನರ ಬಳಿಗೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ನಾವು ಚರ್ಚೆ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀವಿ. ಅದರ ಮುಂದಿನ ಚಿಂತನೆಗಳನ್ನು ಮತ್ತೆ ತಮ್ಮ ಮುಂದೆ ಬಂದು ನಾವು ಅದನ್ನು ವಿವರಿಸ್ತೀವಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಬೆಂಗಳೂರು ನಗರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವತಿಯಿಂದ ನಾವು ಇವತ್ತು ಏನು ಕಳೆದ ವಾರ ಜೂನ್ 9ನೇ ತಾರೀಕು ಬೆಂಗಳೂರಲ್ಲಿ ರಾಜ್ಯ ಮಟ್ಟದ ಒಂದು ಸಮಾವೇಶವನ್ನು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಒಂದು ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ. ಅದು ಒಂದು ರೀತಿ ದೊಡ್ಡ ಯಶಸ್ಸನ್ನು ತಂದುಕೊಟ್ಟಿತ್ತು. ಜೊತೆಗೆ ನಾವು ಅದರ ಒಂದು ನೆನಪಿನಲ್ಲಿ ಮತ್ತು ಕಾರ್ಯಕರ್ತರನ್ನು ಬೌದ್ಧಿಕವಾಗಿ ಅವರನ್ನು ನಾವು ಸಂಘಟನೆಯಲ್ಲಿ ನಾವು ಹೆಚ್ಚು ತೊಡಗಿಸ್ಕೊಳ್ಳೋದಕ್ಕೋಸ್ಕರ ಮತ್ತು ಇದೊಂದು ರೀತಿ ಸಂವಾದದ ಜೊತೆಗೆ ಒಂದು ರೀತಿ ಕಾರ್ಯಾಗಾರನೇ ಅಂತಲೇ ಹೇಳ್ಬೋದು. ಈಗ ಕಾರ್ಯಕರ್ತರಿಗೆ ತಳಮಟ್ಟದಲ್ಲಿ ಸಂಘಟನೆಯನ್ನು ಯಾವ ರೀತಿ ಚುರುಕುಗೊಳಿಸಬೇಕು, ಯಾವ ರೀತಿ ಸಂಘಟನೆಯನ್ನು ಮಾಡಬೇಕು ಅನ್ನೋದನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾಡಲಿದ್ದೇವೆ. ಆ ವಿಚಾರವಾಗಿ ನಾವು ಇವತ್ತು ಈ ಒಂದು ಸಣ್ಣ ಒಂದು ಪ್ರಯತ್ನವನ್ನು ಈ ಭಾಗದಲ್ಲಿ ನಾವು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಈ ಹಿನ್ನೆಲೆ ಈಗಾಗಲೇ ನಾನು ಹೇಳ್ದಂಗೆ ಇವತ್ತು ಏನು ಮಾವಳ್ಳಿ ಶಂಕರ್ಜಿರವರ ನೇತೃತ್ವದ ಒಂದು ಸಂಘಟನೆ ಏನಿದೆ, ಈ ಸಂಘಟನೆ ಇವತ್ತು ರಾಜ್ಯ ಮಟ್ಟದಲ್ಲಿ ಅತ್ಯಂತ ಬಲಿಷ್ಠವಾದಂಥ ಒಂದು ಸಂಘಟನೆ. ಇದು ಒಂದು ರಾಜ್ಯ ಮಟ್ಟದ ಒಂದು ಜನಚಳವಳಿಯಾಗಿದೆ. ಇಂಥ ಒಂದು ಜನಚಳವಳಿ ಇವತ್ತು ಜನಗಳ ಒಂದು ಮಧ್ಯೆ ಇವತ್ತು ಒಂದು ದೊಡ್ಡ ಮಟ್ಟದ ಒಂದು ಹೋರಾಟ ಮಾಡೋದ್ರ ಮುಖಾಂತರ ಜನಗಳ ಮನೆ ಮಾತಾಗಿದೆ. ಈ ಒಂದು ಚಳುವಳಿಯ ಒಂದು ನಾಯಕತ್ವವನ್ನು ವಹಿಸ್ಕೊಂಡಿರುವಂಥ ಸನ್ಮಾನ್ಯ ಮಾವಳ್ಳಿ ಶಂಕರ್ಜಿರವರು ಇವತ್ತು ಏನು ರಾಜ್ಯದಲ್ಲಿ ಅತ್ಯಂತ ಚಿಂತಕರು ಹೋರಾಟಗಾರರು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಅವರನ್ನು ಒಂದು ಚಿಂತಕರ ದೃಷ್ಟಿಯಲ್ಲೂ ನೋಡ್ಬೋದು, ಅಥವಾ ಒಂದು ಸಂಪಾದಕರ ಹಿನ್ನೆಲೆಯಿಂದನೂ ನೋಡ್ಬೋದು, ಅಥವಾ ಒಂದು ಸಾಹಿತಿಗಳ ರೀತಿಯಲ್ಲೂ ನಾವು ಅವರನ್ನು ನೋಡ್ಬೋದು. ಅಂಥ ಒಬ್ಬ ವಿಚಾರವಂತರನ್ನ ನಾವು ಇವತ್ತು ಕರ್ನಾಟಕ ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತೇವೆ. ಇವತ್ತೇನು ಸರ್ಕಾರ ವಿಧಾನ ಪರಿಷತ್ಗೆ 4 ಜನರ ನಾಮನಿರ್ದೇಶನವನ್ನು ಏನು ಮಾಡೋದಕ್ಕೆ ಹೊರಟಿದೆ, ಅದರಲ್ಲಿ ಸನ್ಮಾನ್ಯ ಮಾವಳ್ಳಿ ಶಂಕರ್ಜಿರವರನ್ನು ನಾಮನಿರ್ದೇಶನ ಮಾಡಬೇಕು, ಅವರನ್ನು MLC ಮಾಡಬೇಕು ಅಂತೇಳಿ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಬೆಂಗಳೂರು ನಗರ ಜಿಲ್ಲಾ ಸಮಿತಿಯಿಂದ ನಾವು ಒತ್ತಾಯವನ್ನು ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ ಅವರೊಬ್ಬರು ಅತ್ಯಂತ ತಿಳುವಳಿಕೆ ಇರುವಂಥ ಮತ್ತು ಈ ಚಳುವಳಿಯಲ್ಲಿ 45 ವರ್ಷಗಳ ಸುದೀರ್ಘವಾದಂಥ ಒಂದು ಹೋರಾಟದ ಹಿನ್ನೆಲೆಯನ್ನು ಇಟ್ಕೊಂಡು ಪ್ರಾಮಾಣಿಕವಾದಂಥ ಒಂದು ಚಾರಿತ್ರಿಕ ಗುಣವನ್ನು ಇಟ್ಕೊಂಡಿರುವಂಥ ಒಬ್ಬ ಅತ್ಯಂತ ಗುಣಾತ್ಮಕ ವ್ಯಕ್ತಿಗೆ ಅದು ಸಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ.